ಇಲ್ಲಿ ನಾವು ದಿಗ್ವೇಶ್ ಸಿಂಗ್ ರಾಥಿ ಬಗ್ಗೆ ಮಾತಾಡ್ಬೇಕು. ಬೋಲ್ಡ್ ಆಗ್ತಾ ಇದ್ದಂಗೆ ಹಿಂಗೆ ಸಿಗ್ನೇಚರ್ ಅವ್ರು ಸೆಲೆಬ್ರೇಷನ್ ನಡೆಸ್ತಾರೆ. ಬಟ್ ನೆನ್ನೆ ಫೈನ್ ಹಾಕ್ಲಿಲ್ವಲ್ಲ ಜಾನಿ ಅವರೇ ಈ ತರ ಸೈನ್ ಮಾಡಿದ್ದಕ್ಕೆ ಅಂತ ನೀವು ಕೇಳಿದ್ರೆ, ನೋಡಿ ಅವ್ರು ಯಾವ ಒಬ್ಬ ಬ್ಯಾಟರ್ಗು ಹೀಯಾಳಿಸ್ಕೊಂಡು ಇದು ಮಾಡಕ್ ಹೋಗಿಲ್ಲ. ನಿಮ್ಗೆ ಫಸ್ಟ್ ಟೈಮ್ ಜ್ಞಾಪಕ ಇದ್ರೆ ಪ್ರಿಯಾನ್ ಶಾರಿಯಾ ಪಕ್ಕ ಅದು ಓಡೋಗಿ ಅವ್ರ ಪಕ್ಕ ಹೋಗಿ ಹಿಂಗೆ ರೇಕ್ಸಿಂಗ್ ಮಾಡಿದ್ದಕ್ಕೆ ಅವ್ರಿಗೆ ಫೈನ್ ಹಾಕಿದ್ದು. ನಿನ್ನೆ ಇದು ಅವರ ಸಿಗ್ನೇಚರ್ ಸೆಲೆಬ್ರೇಷನ್. ಜಸ್ಟ್ ಲೈಕ್ ಈಗ ನೋಡಿ ಇಮ್ರಾನ್ ತಾಹಿರ್ ವಿಕೆಟ್ ತೆಗಿತಾ ಇದ್ದಂಗೆ ಗ್ರೌಂಡ್ ಎಲ್ಲ ಓಡೋಗವರಲ್ಲ, ಆ ತರ ದಿಗ್ವೇಶ್ ಸಿಂಗ್ ರಾಥಿ ವಿಕೆಟ್ ತಗೊಂಡಾಗ ನಾನು ಈ ತರ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಓಕೆ ಪರ್ಮಿಟೆಡ್, ಇದಕ್ಕೆಲ್ಲ ಫೈನ್ ಹಾಕಲ್ಲ ನಾವು ಅಂತ ಹೇಳ್ತಾರೆ. ರಾಥಿ ಏಕೈಕ ಬೌಲರ್ 4 overs 21 runs 1 wicket. ಅಂದ್ರೆ ಎಲ್ಲರೂ ಒದೆ ತಿಂತಾ ಇದಾರ್ರಿ. ನಿನ್ನೆ ಗೇಮ್ ಚೇಂಜರ್ ಅಥವಾ ಎರಡು ಟೀಮ್ಗೆ ಡಿಫ್ರೆನ್ಶಿಯೇಟರ್ ಏನು ಅಂದ್ರೆ ದಿಗ್ವೇಶ್ ಸಿಂಗ್ ಅವರ ಒಂದು ಸ್ಪೆಲ್ ಅಂತಾನೆ ಹೇಳ್ತೀನಿ. ಗುರು 200 ಹೊಡಿತಾ ಇದಾರೆ ಎರಡು ತಂಡಗಳು. ಇವರು at 5 runs per over ರನ್ಸ್ ನ ಕನ್ಸಿಡ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿ. ಆಮೇಲೆ ಇವ್ರು ಬೌಲಿಂಗ್ ಮಾಡಿದಂತ ಬ್ಯಾಟರ್ಗಳು ಯಾರು ನಮ್ಮಂದಿರು ಟಾಪ್ ಕ್ವಾಲಿಟಿ ಬ್ಯಾಟರ್ ಅಂತ ಹೇಳ್ತಾ ಇದ್ವಿ. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇನ್ಫ್ಯಾಕ್ಟ್ ಅವರ ಇನ್ನಿಂಗ್ಸ್ ಸ್ಟಕ್ ಆಗಿದ್ದೆ ದಿಗ್ವೇಶ್ ಸಿಂಗ್ ರಾಥಿ ಅವರ ಈ ಮಿಸ್ಟ್ರಿ ಸ್ಪಿನ್ ಇಂದ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರ ವಿರುದ್ಧ ಏನು ಮಾಡೋಕ್ಕಾಗಲಿಲ್ಲ. ತಿಲಕ್ ವರ್ಮಾಗೆ ಸ್ಟ್ರಗಲ್ ಮಾಡಿದ್ರು ಅವರು. ಒಳ್ಳೆ ಲೆಂತ್ ಅಲ್ಲಿ ಅವರ ಒಂದು ವೇರಿಯೇಷನ್, ಒಂದು ಆಗ ಗೂಗ್ಲಿ ತರ ಜಸ್ಟ್ ಲೈಕ್ ವರುಣ್ ಚಕ್ರವರ್ತಿ ಹಿಂಗ್ ಆಗ್ತಾರಲ್ಲ ಆ ಗೂಗ್ಲಿ ಇದೆ. ಆಮೇಲೆ ಒಳ್ಳೆ ಲೆಗ್ ಬ್ರೇಕ್ ಕೂಡ ಇಟ್ಕೊಂಡಿದ್ದಾರೆ. ಒನ್ ಟು ವಾಚ್ ಔಟ್ ಫಾರ್ ಯಾರಪ್ಪ ಅಥವಾ ಹೊಸ ಪ್ರತಿಭೆ ಈ ಟಾಟಾ IPL ಅಲ್ಲಿ ಅಂದ್ರೆ ಅದು ದಿಗ್ವೇಶ್ ಸಿಂಗ್ ರಾಥಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.